ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇನ್ನು ಇವತ್ತಿನ ವಿಡಿಯೋದಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿರೋ ಕ್ಲಿಪ್ಪಿಂಗ್ಸ್ ವಿಡಿಯೋ ಇದೆ. ಇನ್ನು ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ಆದರೂ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಂಗೆ ಮಾಡುತ್ತಾ? ಆಮೇಲೆ ನಿಮ್ಮ ಅಜ್ಜಿನ ಮನೆ ಬಿಟ್ಟು ಹೋಗುವಂತ ತಾತ ಯಾಕಂತೆ? ಯಾಕೆ ಹೋಗುವಂತ? ಇನ್ನು ಇವಾಗ ನನ್ನ ತಂಗಿ ಮನೆ ಹತ್ರ ಬಂದಿದ್ದೀವಿ. ನನ್ನ ತಂಗಿ ಮನೆಯಿಂದ ಇಲ್ಲಿ ಸ್ವಲ್ಪ ದನಗಳೆಲ್ಲ ಕಿಚಾಯಿಸ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಪ್ಪ ಆಲ್ರೆಡಿ ಹೊರ್ಟೋಗ್ಬಿಟ್ಟಿದ್ದಾರೆ, ಅಪ್ಪ ಅಮ್ಮ ಎಲ್ಲ. ನಾನು ಮತ್ತು ನನ್ನ ತಂಗಿ ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ. ಅವಳು ಏನೋ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ ನನ್ನ ತಂಗಿ. ಚಿನ್ನು ಆಯ್ತಾ ನಿನ್ನ ಪ್ಯಾಕಿಂಗು? ನೋಡಿ, ಇವತ್ತು ನನ್ನ ತಂಗಿನೇ ನನಗೆ ತಲೆ ಬಚ್ಕೊಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಬಚ್ಚಿದ್ದಾಳೆ, ನನಗೆ ಇಷ್ಟ ಆಯಿತು. ಇದು 4 ಅಣಿ ಜಡೆ ಅಂತಾರಲ್ಲ, ನಿಮಗೆ ಡೀಟೇಲಾಗಿ ತೋರ್ಸೋಕ್ಕೆ ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಸಂಜೆ ಆಗಿದೆಯಲ್ಲ, ಸ್ವಲ್ಪ ಕದರ್ಕೊಂಡಿರೋ ಥರ ಆಗಿಬಿಟ್ಟಿದೆ. ಆದರೆ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಎಷ್ಟೊಂದು ದಿನ ಆದಮೇಲೆ ಈ ಥರ ಜಡೆ ಹಾಕ್ಕೊಂಡೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ, ನನಗಿಷ್ಟ ಆಯಿತು. ಇವಾಗ ಅಲ್ಲಿ ದನಗಳೆಲ್ಲ ಕಿಚಾಯಿಸ್ತಾರೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ನಿಮಗೆ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾಯಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದೆ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಹಳೆ ವಿಡಿಯೋಸ್ಗಳು ತುಂಬಾ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಹಾಗಿದ್ರೆ ಲೆಟ್ಸ್ ಮೂವ್ ದ ವಿಡಿಯೋ. ಏನಕ್ಕ ನಡಿ, ಇಲ್ಲೇ ಇಟ್ಟಿರು, ಆಮೇಲೆ ಬಂದು ತೊಗೊಂಡೋದ್ರಾಯ್ತು. ಅಲ್ಲಿ ಕಾರ ಅವ್ನು ಲಾಕ್ ಮಾಡಿದ್ದಾನೆ, ಬರುತ್ತೆ. ಇಲ್ಲೇ ಇಟ್ಟಿರು, ಮರ್ತೋದ್ರೆ ನಡಿ. ಇವಾಗ ನನ್ನ ತಂಗಿ ಕೂಡ ಬಂದ್ಲು. ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಕತ್ಲಾಗಿರೋದ್ರಿಂದ ಕಾಣೋದಿಲ್ಲ ಫ್ರಂಟ್ ಕ್ಯಾಮ್ರಾದಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಕಾಣಿಸ್ತಾ ಇದ್ದೀವಿ ಚಿನ್ನು? ಸ್ವಲ್ಪ ಅಲ್ಲಿ ಮಾತ್ರ ಕಾಣಿಸ್ತೈತೆ. ಪಿಂಕ್ ಕಲರ್ ಸ್ಯಾರಿ ಹಾಕಿರೋದ್ರಿಂದ ಸ್ಯಾರಿ ಮತ್ತೆ ಬ್ಲೌಸ್ ಎರಡು ಮಾತ್ರ ಕಾಣಿಸ್ತಿದ್ದೆ. ಅವಳು ಡ್ರೆಸ್ ಕೂಡ ಕಾಣಿಸ್ತಿಲ್ಲ, ಯಾಕಂದ್ರೆ ಕತ್ಲಿರೋದ್ರಿಂದ ಡ್ರೆಸ್ ಕಾಣಿಸ್ತಲ್ಲ. ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಬೆಳಕಿದೆ, ಸೊ ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಸೊ ಇಲ್ಲಿ ಬರ್ತಾ ಬರ್ತಾ ಬೆಳಕು ಬರ್ತಾ ಇದೆ ನೋಡಿ, ಕಾಣಿಸ್ಬೋದು ನಿಮಗೆ. ಆಲ್ರೆಡಿ ನಮ್ಮನ್ನು ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾವು ನಿಧಾನ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾನು ಸೆಲ್ಫಿ ಸ್ಟಿಕ್ ತೊಗೊಂಬರ್ಬೇಕು. ನಂದು ಟ್ರೈಪೋಡು ಇಲ್ಲಾಂದರೆ ಸೆಲ್ಫಿ ಸ್ಟಿಕ್ಕು ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಕೈ ನೋವು ಬರುತ್ತೆ. ಅಂದರೆ ಜಾಸ್ತಿ ನಾನೇ ವಿಡಿಯೋ ಮಾಡಬೇಕು ಕ್ಯಾಮ್ರಾದಲ್ಲಿ, ನಾನೇ ಬರೋಕ್ಕಾಗಲ್ಲ. ನನ್ನ ತಂಗಿ ಮಾತ್ರ ಎಲ್ಲನೂ ಹೋಗಿದ್ದ ಕಡೆ ಹೇಳ್ದಂಗೆ ಮಾತ್ರ ಕ್ಲಿಪ್ಪಿಂಗ್ಸ್ ಮಾಡಿಕೊಡ್ತಾರೆ. ಸೊ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ, ಕಾಣಿಸ್ತಾ ಇದೆ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಅನಿಸುತ್ತೆ. ಆಲ್ರೆಡಿ ಎಲ್ಲ ಹೊರ್ಟೋಗ್ಬಿಟ್ಟಿದ್ದಾರೆ. ಬನ್ನಿ ನಾವು ಸ್ವಲ್ಪ ಫಾಸ್ಟಾಗಿ ಹೋಗ್ಬಿಟ್ಟು ನೋಡೋಣ ದನಗಳೆಲ್ಲ ಹೆಂಗೆ ಕಿಚಾಯಿಸ್ತಾರೆ ಅಂತ ಹೇಳ್ಬಿಟ್ಟು. ಬೈಕ್ ಗಾಬರಿ ಬಿದ್ದು ಓಡ್ತಾವ. ಹಾಂಪ್ಪ ಆ ಕಡೆ ಬಂದ್ಬಿಟ್ರೆ ಹುಡುಗಿ ಅಂತ ಅದು ಗೊತ್ತಾಗ ನೋಡಲ್ಲ. ನಂಗೆ ಭಯ ಆಗುತ್ತೆ. ಆ ಕಡೆಗೆ ಅಪ್ಪೋರ್ ಕಡೆಗೆ ಹೋಗೋಣ ಬಾ. ಬೇಡ, ಇಲ್ಲೇ ಇರು. ಅಲ್ಲಿಂದ ಬನ್ನಿ, ಜೋಶ್ ಎಲ್ಲ 2 ನಿಮಿಷಕ್ಕೆ ಹೊರ್ಟೋಯ್ತು. ಕುರಿಗಳನ್ನೆಲ್ಲ ಹಿಂಗೆ ಕುರಿಗಳನ್ನ ಮೇಕೆಗಳನ್ನೆಲ್ಲ ಹಿಂಗೆ ಕರ್ಕೊಬರ್ತಾರೆ. ಕರ್ಕೊಬರ್ತಾರೆ ಒಂದೊಂದೇ.
ನಾಯಿ ಇದ್ನಾಗ್ತದೆ ಇಲ್ಲಿ ಯಾವಗಳು ಬರ್ತವೆ ಇರು ಇಲ್ಲ ನಿಂತ್ಕೋ ಬೇಡ ಅಷ್ಟೇ ಮುಗೀತು. ದೇವ್ ಬೆಂಕಿ ಅಲ್ವಾ ಜಾಸ್ತಿ ಏನಾಕಿಲ್ಲ ಈ ಸತಿ. ಗೋಟ್ ಶೀಪ್ ಎಲ್ಲ ಐತಿ. ಮೇಕೆ ಗೋಟು ಶೀಪ್. ಇನ್ನು ಅಲ್ಲಿಂದ ಕಿಚ್ಚಾಯಿಸೋದೆಲ್ಲ ನೋಡಿಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನನ್ನ ತಂಗಿಯವ್ರ ಹತ್ತೆ ಅಡುಗೆ ಕೂಡ ಮಾಡಿದರು. ಇನ್ನು ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದರು. ಇನ್ನು ಊಟನ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ದೇವಸ್ಥಾನ ಹತ್ರ ಹೋಗ್ತಾಯಿದ್ವಿ. ಊಟನ ಮುಗಿಸ್ಕೊಂಡು ಅವ್ರು ಮತ್ತೆ ಅರಿಶಿನ ಕುಂಕುಮ ಕೊಟ್ಟರು, ಅದನ್ನು ತೊಗೊಂಡು ಇವಾಗ ಮತ್ತೆ ನಾವು ದೇವಸ್ಥಾನ ಕಡೆ ಹೋಗ್ತಾಯಿದ್ದೀವಿ. ಅದು ಬರತ್ತಂದು ಅದು ಡಾಕ್ಟ್ರು ಶಾಂತಮ್ಮದ್ದು ವಯರು ಬರತ್ತ ಬರ್ರಿ ಎಲ್ ಮನೆ ಕೊಡ ಮಂಗೆ ಮಕ್ಕಳೇ ತಾಂಬೂಲ ಕೊಡಂಗ ಅದು ತಗೊಳಪ್ಪ ನಿಂಗೆ ಏನು ಬೇಕು ಬಾಯ್ ಬಾಯ್ ಸೌಂಡ್ ಬರ್ತದೆ ಮೊಬೈಲಲ್ಲಿ ಅಂದರೆ ಕಟ್ ಮಾಡ್ಬಿಟ್ಟು ಫಸ್ಟಿಂದ ಮಾಡಕ್ಕೆ. ಇನ್ನು ಊಟ ಎಲ್ಲ ಮಾಡಿಕೊಂಡು ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗಿದ್ವಿ ಬೆಳಗ್ಗೆ. ಇನ್ನೊಂದು ಸತಿ ದರ್ಶನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇನ್ನು ಇಲ್ಲಿ ಮೆರವಣಿಗೆ ಎಲ್ಲ ಇರುತ್ತೆ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಬನ್ನಿ ಹಾಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮೆರವಣಿಗೆ ದೇವರೆಲ್ಲ ರೆಡಿ ಮಾಡಿದ್ದಾರೆ ಅಂತ ಹೇಳಿ.
ದೇವೇಶ ಇನ್ನು ದೇವ್ರನ್ನೆಲ್ಲ ತೇರೆಳಿಲಿಕ್ಕೆ ಅಂದ್ಬಿಟ್ಟು ತೇರೊಳಗಡೆ ಕೂರಿಸ್ತಾ ಇದ್ರು. ಇನ್ನು ನಾವು ಫೋಟೋಸು ಅಂತ ಎಲ್ಲ ಸ್ವಲ್ಪ ತೆಗೆಸ್ಕೊಂಡು ನಿಂತ್ಕೊಂಡ್ವಿ. ಯಾಕಂದರೆ ಇನ್ನು ಬೆಳಗ್ಗೆ ತನಕನೂ ತೇರೆಳಿಯೋದು ಇದ್ದೇ ಇರುತ್ತೆ, ಇನ್ನು ಎಳಿತಾನೆ ಇರ್ತಾರೆ. ಸರಿ, ಇನ್ನು ಕಡಲೆಪುರಿ ತೊಗೊಂಡು ಬಂದು ಕಡಲೆಪುರಿ ತಿನ್ನೋಣ ಅಂತ ಕಡಲೆಪುರಿ ತೊಗೊಬಂದು ಇವಾಗೆಲ್ಲ ಕಡಲೆಪುರಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದು ದೇವರಿಗೆ. ನೀವು ಯಾರಾದರೂ ಹೋಗಿದ್ರೆ ಗೊತ್ತಿರುತ್ತೆ ಅನಿಸುತ್ತೆ, ದೇವಲಾಪುರದಲ್ಲಿ ಶ್ರೀ ತಪಸ್ವಿ ರಾಯ ಸ್ವಾಮಿ ಅಂತ. ದೀಪ ಇದ್ರೆ ನೋಡ್ಕೊಂಡ ಮುಂದೆಗಡೆ ಇದ್ವು ಕಣ್ಕೊಂಡ ಇಲ್ಲಡ ಅಲ್ಲಿ ಒಳಗಡೆ ಸಕ್ಕರೆ ಬೇಕಂದವು, ಈ ಕಡೆ ದೀಪ ಇಕ್ಕವ್ರೆ. ಇನ್ನು ದೇವ್ರನ್ನೆಲ್ಲ ಕೂರಿಸ್ಬಿಟ್ಟು ತೇರೆಳೆಯೋದಕ್ಕಿಂತ ಮುಂಚೆ ಊಟ ಕೊಡ್ತಾರೆ. ಸರಿ, ಊಟ ಮುಗಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ರಾತ್ರಿ ಆಲ್ಮೋಸ್ಟ್ 10:30 ಆಗಿದೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಇದು ದೇವಸ್ಥಾನದಲ್ಲೇ ಊಟ ಇದ್ದಿದ್ದು. ಇನ್ನು ಸಂಕ್ರಾಂತಿ ಅಂತ ಗೊತ್ತಲ್ಲ, ಸಿಹಿ ಪೊಂಗಲು, ಖಾರ ಪೊಂಗಲು, ಅನ್ನ ಸಾಂಬಾರು ಊಟ ಇತ್ತು. ಊಟನ ಮುಗಿಸ್ಕೊಂಡು ಇವಾಗ ಮತ್ತೆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ಸೊಳ್ಳೆ ಆಗ್ತವಾ? ಎಲ್ಲಿ ಕಚ್ತೈತೆ ನಿನಗೆ ಸೊಳ್ಳೆ? ಇಲ್ಲಿ ಕಚ್ತೈತೆ, ಇಲ್ಲಿ ಕಚ್ತೈತೆ. ಇಲ್ಲಿ ಇಲ್ತೇನೆ ಕಚ್ಚಿನ. ಖರ್ಚಿರ್ಬೇಕಾ?
ಇನ್ನು ದೇವಸ್ಥಾನದಲ್ಲಿ ರಾತ್ರಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ವ್ರತ ಎಳಿಲಿಕ್ಕೆ ಬೆಳಗಿನ ಜಾವ 6 ಗಂಟೆ ತನಕನೂ ವ್ರತನ ಎಳಿತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಇನ್ನು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲೂ ಇಲ್ಲಿ ಜಾತ್ರೆ ನಡೆಯುತ್ತೆ. ಇನ್ನು ಎಲ್ಲರೂ ಕೂಡ ಕರ್ಪೂರನ ಹಚ್ತಾ ಇದ್ದಾರೆ. ಇನ್ನು ಅಮ್ಮ ಕೂಡ ಸ್ವಲ್ಪ ಹೊತ್ತು ಕರ್ಪೂರ ಹಚ್ತಾ ಇದ್ದಾರೆ. ಇನ್ನು ದೇವರು ಒಂದೊಂದೇ ಸೆಕೆಂಡ್ ನಿಲ್ಲಿಸಿ ಟಮಟೆ ಬರೆಸಿ ಪಟಾಕಿಗಳನ್ನ ಹಚ್ಕೊಂಡು ಮುಂದೆ ಮೆರವಣಿಗೆ ಮಾಡಿಸ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಮಗನೂ ಕೂಡ ಅವನು ಕೂಡ ಎದ್ದಿದ್ದ, ಅವನು ಕೂಡ ಕರ್ಕೊಂಡು ಬಂದಿದ್ದೀನಿ. ಅವನಿಗಂತೂ ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಇನ್ನು ಸಿರಪ್ ಕೂಡ ಹಾಕ್ತೆ, ಆದರೂ ಕಡಿಮೆ ಆಗಿಲ್ಲ. ಇದೇ ರೀಸನ್ನಿಂದಾಗಿ ನಾನು ಕರೆಕ್ಟಾಗಿ ವಿಡಿಯೋಸು ಹಾಕಿಲ್ಲ. ತುಂಬ ದಿನ ಆದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. 1 ತಿಂಗಳು ಮೇಲೆ ಆಗೋಗ್ಬಿಟ್ಟಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಮಗನ ಕೂಡ ತುಂಬ ಜ್ವರ ಕೂಡ ಜಾಸ್ತಿ ಆಯಿತು. ಸರಿ, ಇನ್ನು ಬೆಳಗ್ಗೆ 5 ಗಂಟೆ ಆಗಿತ್ತು ಅಂತ ಅಂದ್ಬಿಟ್ಟು ದೇವ್ರಿಗೆ ಇನ್ನೊಂದು ಸತಿ ಕೈ ಮುಕ್ಕೊಂಡು ಬೆಂಗಳೂರು ಕಡೆ ಹೊರಟ್ವಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೋಗಿ ಬರಲಾ?